ಏನಾಯ್ತಪ್ಪ ಈಗ ಏನಾಯ್ತು? ಏನಿಲ್ಲ ಸರ್, ಏನು ಈಸ್ಕೊಂಡು ಮಡಿಕತಾವ್ರಿ. ಏನೀಗ ಕೊಡಲ್ವಂತ ಇದು ಏನೋ ಇಷ್ಟು ಚಂದ ಅವೆ ಅಂತ ಹೇಳ್ತಾವ್ರಂತೆ. ಒಬ್ಬೊಬ್ರು ಮಾತಾಡಿ. ಈಗ ಮಧ್ಯಾಹ್ನದಿಂದ ಕ್ಯೂ ಅಲ್ಲಿ ನಿಂತಿರಲ್ವಾ, ಕ್ಯೂ ಪ್ರಕಾರ ಹೋಗ್ಬೇಕಾಯ್ತು. ಇವಾಗ ಮಾಡಿ ಈಸ್ಕೊಂಡು ಮಡಿಕತ್ತವ್ರೆ. ಒಬ್ಬರಿಗೂ ಇದು ಮಾಡ್ತಾ ಇಲ್ಲ. ಅವ್ರು ತುಂಬಾ ಈಸ್ಕೊಂಡು ಮಡಿಕೊಂಡು ಕಳಿಸ್ತಾವ್ರೆ. ರಾಗಿ ಬೆಳೆದ ಇದ್ದಾರಲ್ಲ, ರೈತರಿಗೆ ಒಬ್ಬರಿಗೂ ಕೊಡ್ತಾ ಇಲ್ಲ. ಅವರು ರೈತರಿಗೆ ಯಾರಿಗೂ ಕೊಟ್ಟಿಲ್ಲ, ದಳ್ಳಾಳಿ ಕೊಡ್ತಾವ್ರೆ. ದಳ್ಳಾಳಿಗಳು ಇವಾಗ ಫೋಟೋ ಹೊಡೆದಿ ದುಡ್ಡು ಕೊಟ್ಟು ಫೋಟೋ ಹೊಡ್ಸಿರ್ತಾರೆ, ಅಂತವ್ರಿಗೆ ಇದು ಮಾಡ್ತಾವ್ರೆ. ಅದಂತೂ ಗ್ಯಾರಂಟಿ ಸರ್, ಗ್ಯಾರಂಟಿ ಸರ್. ಇಷ್ಟು ರೈತರು ಬೆಳೆ ತೆಗಿತೀವಿ ಅಂತ ರಾಗಿ ಬೆಳೆ ಹೊಡೆದವ್ರೆ. ಇವ್ರು ಮುಂಚಿತವಾಗಿ ಎಲ್ಲಾರ್ಗು ಎಕ್ಸ್ಟ್ರಾ ಕೊಟ್ಬಿಟ್ಟು ಈಗ ರೈತರಿಗೆ ಏನು ಇಲ್ಲ ಹೋಗಿ ಅಂತ ಅವ್ರೆ. ಸಿಸ್ಟಮ್ ಸರ್, ಇನ್ನು ಹೊಲನೇ ಕೂದಿಲ್ಲ, ಹೊಲ ಪಡೆದಿಲ್ಲ, ಇನ್ನು ಹೊಲ ಕುಯ್ಯವೆ. ಈಗಲೇ ಇವ್ರು ಕ್ಲೋಸ್ ಅಂದ್ರೆ ಹೆಂಗೆ ಸರ್? ಇವ್ರದ್ದು ಕ್ಲೋಸ್ ಆಗೋದಿರ್ಲಿ ಸರ್, ಇವ್ರು ಮಾಡಿದ್ರೆ ಕೆಲಸನೇ ಸರಿ ಇಲ್ಲ. ದಳ್ಳಾಳಿಗಳಿಗೆಲ್ಲ ಕೊಡ್ತಾವ್ರೆ, ರೈತರುಗಳಿಗೆ ಕೊಡ್ತಾ ಇಲ್ಲ. ಇಷ್ಟು ಎಕರೆಗೆ ಇಷ್ಟು ಸರ್, ಇಲ್ಲಿ ಏನಾಗಿದೆ ಅಂದ್ರೆ ಕಳಪೆ ರಾಗಿನ ತರಲಾಗಿ ಎಲ್ಲ ಕಲ್ಮಂಡ್ ರಾಗಿ ತರಲಾಗಿ ಇಲ್ಲಿ ಈ ತರ ಅಭಾವ ಸೃಷ್ಟಿಯಾಗದೆ. ಇವರು ರೈತರು ನಿಜವಾದ ರೈತರಿಗೆ ವೋಚರ್ ಕೊಡ್ತಾ ಇಲ್ಲ. ಇವರು ಬ್ರೋಕರ್ಗಳಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಳಪೆ ರಾಗಿಗಳನ್ನ ಹಾಕೊಂಡು ಕಳಪೆ ರಾಗಿಗೋಸ್ಕರನೇ ಇವರು ಈ ತರ ಲಾಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 1-1.5 ಸಾವಿರ ಜನ ರೈತರಿದ್ದಾರೆ, ಅವ್ರು ಯಾರಿಗೂ ವೋಚರ್ ಕೊಡ್ತಾ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಇನ್ನು ರಾಗಿ ಕಟಾವಾಗಿಲ್ಲ, ಆಲೆ ರಾಗಿ ನೋಂದಣಿ ಮಾಡುವಂತ ಒಂದು ವ್ಯವಸ್ಥೆ ಹಾಳಾಗಿದೆ. ತುಂಬಾ ಜನ ರೈತರು ತಾವಿನ್ನೂ ರಾಗಿನೇ ಕಟಾವು ಮಾಡಿಲ್ಲ, ಆದ್ರೆ ಇಲ್ಲಿ ನೋಂದಣಿ ಮಾಡಿಸ್ಕೊಳ್ಳೋ ಸಮಯ ಮುಗಿದೋಗಿದೆ ಅಂತ ಎಲ್ಲರನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಇಲ್ಲೆಲ್ಲ ನಿಜವಾಗ್ಲೂ ಇರೋವಂಥದ್ದು ರೈತರು, ಆದ್ರೆ ದಳ್ಳಾಳಿಗಳ ಹಾವಳಿಯಿಂದ ಈ ರಾಗಿ ಖರೀದಿ ಕೇಂದ್ರ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ದಳ್ಳಾಳಿಗಳ ಮಯವಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೇಳಿ, ಏನ್ ಯಜಮಾನ್ರೆ? ಎಲ್ಲ ಕೊಟ್ಟವ್ರೆ ದಳ್ಳಾಳಿಗಳಿಗೆ, ರೈತರಿಗೆ 10 ಕ್ವಿಂಟಲ್ ಕೊಡ್ತಾ ಇಲ್ಲ. ಹೇಳಿ, ಜೋರಾಗಿ ಹೇಳಿ. ರೈತರಿಗೆ 400 ಕ್ವಿಂಟಲ್ ಒಬ್ಬ ಪಾರ್ಟಿ ದಳ್ಳಾಳಿ 400 ಕ್ವಿಂಟಲ್ ಆಗ್ತಾನೆ, 500 ಕ್ವಿಂಟಲ್ ಆಗ್ತಾವನೆ. ಏನ್ ರಾಜಕೀಯ ಮಾಡ್ತಾರೆ, ಏನ್ ರಾಜಕೀಯ ನಡೀತಾ ಇದೆ ಅಂತ ಗೊತ್ತಿಲ್ಲ ಸರ್. ರಾಗಿ ಬೆಳೆದ್ರೆ ಹೊಲ ಕೂದಿಲ್ಲ, ನಾವಿನ್ನ ಅದೇ ಹೊಲನೇ ಕೂದಿಲ್ಲ. ಅದೇಂಗೆ ಸರ್ ಅವರು ರಾಗಿ ದುಡ್ಡು ಕೊಟ್ಟವ್ರೆ, ಚೀಟಿ ಕೊಟ್ಟವ್ರೆ ಸರ್. ನೀವ್ ಹೇಳಿ ಸರ್, ಹೊಲನೇ ಕೂದಿಲ್ಲ ಸರ್. ದಳ್ಳಾಳಿಗಳು ಗೋಣ ತುಂಬವ್ರೆ. 400 ಕ್ವಿಂಟಲ್ 500 ಕ್ವಿಂಟಲ್ 1000 ಕ್ವಿಂಟಲ್ ತೋರಿಸ್ತೀನಿ ಬಂದಿದ್ದೆ. ಒಬ್ಬ ದಳ್ಳಾಳಿ ಇಟ್ಕೊಡ್ತೀನಿ, ಅವ್ನ ಪರಿಗೆ ಎಂಕ್ವೈರಿ ಮಾಡ್ಲಿ. ಅವ್ನ ಎಂಕ್ವೈರಿ ಮಾಡಿ ಎಷ್ಟು ಕ್ವಿಂಟಲ್ ಆಗ್ತಾನೆ ಅಂತ ಎಂಕ್ವೈರಿ ಮಾಡಿ. ಎಷ್ಟು ಜನ ರೈತರು ನಡ್ಕೊಂಬಂದು ಆಗ್ತಾನೆ. ಅಧಿಕಾರಿಗಳು ಸೀಸ್ ಮಾಡ್ಬೇಕಲ್ಲ ಅವ್ರನ್ನ. ಸರ್ ಮಾಡ್ಸಕ್ ಹೇಳಿ ಸರ್, ಮಾಧ್ಯಮದವ್ರು ಮಾಡ್ಸಕ್ ಹೇಳಿ ಸರ್. ಮಾಧ್ಯಮದ ಪ್ರತಿ ವರ್ಷ ಐತೆ ಒಬ್ಬೊಬ್ಬ 500 ಕ್ವಿಂಟಲ್, ಒಬ್ಬೊಬ್ಬ 1000 ಕ್ವಿಂಟಲ್ ಎಲ್ಲ ಎಲ್ಲಿಂದ ಬೆಂಗಳೂರು ಸೊಸೈಟಿಯಿಂದ ಬರ್ತಾ ಇದೆ ರಾಗಿ ಹಿಡ್ಕೊಂಡ. ಸೊಸೈಟಿ ರಾಗಿ ಪುನಃ ಸೊಸೈಟಿಗೆ ದಳ್ಳಾಳಿ ಮುಖಾಂತರ ಆರಾಮ್ಸಿಗೆ ಬರ್ತಾದೆ ಹಿಡ್ಕೊಂಡ ಅವ್ರನ್ನ. ಸೊಸೈಟಿಗೆ ಬರ್ತಾನೆ, ಆರಾಮ್ಸಿಗೆ ಬರ್ತಾನೆ. ತನಿಖೆ ಮಾಡಿ ಸರ್, ತನಿಖೆ ಮಾಡ್ಲಿ. ರಾಜಕೀಯ ಇದು ಇಲ್ಲ, ಇಲ್ಲಿ ರೈತರನ್ನ ಹಾಳು ಮಾಡುವಂತದ್ದೇ. ಅಧಿಕಾರಿಗಳೆಲ್ಲ ಸಾಮೀಲಾಗಿದ್ದಾರೆ, ಅಧಿಕಾರಿಗಳೆಲ್ಲ ಸಾಮೀಲಾಗವ್ರೆ. ಕಲ್ಪಂಡ್ ರಾಗಿ ಸಂಸೂರ್ದ 500,000 ಕೊಟ್ರೆ ದಳ್ಳಾಳಿಗಳು 1,000, 2,000, 5,000 ಕೊಡ್ತಿದ್ರೆ ಯಾವನ ಚೆಕ್ ಮಾಡಲ್ಲ. ನಾವಿನ್ನು ವರ್ಷಕ್ಕೂ ನೋಡಿ ಸಾಕಾಗೋಯ್ತು ಸರ್. ಇದು ಮಾಧ್ಯಮದವ್ರಿಗೆ ಇದು ನಿಮ್ಮ ಮನವರಿಕೆ ಬಂದಿದೆ ಸರ್. ವ್ಯಾಪಾರ ರೈತರಿಗಿಲ್ಲ. ರೈತರು 15 ಕ್ವಿಂಟಲ್ 20 ಕ್ವಿಂಟಲ್ ಅಷ್ಟೇ ಹಾಕೋದು. ನಾನೇ ಸಾಕ್ತೀನಿ, 11 ಕ್ವಿಂಟಲ್ ಆಗ್ತಾ ಇದ್ದೀನಿ. ಅವ್ರು ಎಷ್ಟು ಹಾಕ್ತಾರೆ? 1000 ಕ್ವಿಂಟಲ್ ಆಗ್ತಾರೆ. ಮಾಧ್ಯಮದವ್ರು ಕೈ ಮುಗ್ದು ಹೇಳ್ತಾ ಇದ್ದೀವಿ, ಮಾಧ್ಯಮದವ್ರು ಇದು ಕ್ರಮ ತಗೊಳ್ಳಿ. ಲೋಡ್ ಗಟ್ಲೆ ತಂದು ಸುರಿತವ್ರೆ. ಈಗ ಕಡಿವಾಣ ಹಾಕೋರು ಯಾರು ಸರ್? ಕಡಿವಾಣ ಹಾಕೋರು ಯಾರು? ಮಾಧ್ಯಮದವರಿಂದ ಇವತ್ತು ತಾರೀಖು 15 ಲಾಸ್ಟ್ ಅಂತ ಡೇಟ್ ಕೊಟ್ಟಿದ್ರು ತಾನೆ. ಇವತ್ತು ಅವ್ರ ಡ್ಯೂಟಿ ಇರೋದು ಎಷ್ಟು? 5 ಗಂಟೆವರೆಗೂ ಡ್ಯೂಟಿ ಇರುತ್ತೆ ತಾನೆ. ಅವ್ರು 5 ಗಂಟೆವರೆಗೂ ಮುಗಿಸ್ಬೇಕು. ಇವತ್ತು ಮಾಡ್ಬೇಕು 5 ಗಂಟೆವರೆಗೂ. ಯಾಕೆ ಇವಾಗಲೇ ಕ್ಲೋಸ್ ಮಾಡ್ತಾರೆ? ಕೇಳೋಣ. ಯಾಕಪ್ಪ ಕ್ಲೋಸ್ ಮಾಡ್ತಾ ಇದ್ದೀರಾ? ಕ್ಲೋಸ್ ಮಾಡಿ ಎಲ್ಲ ರಸೀದಿ ಇಸ್ಕೊಂಡು ಯಾಕೆ ಕಳಿಸ್ತಾ ಇದ್ದೀರಾ? ಯಾಕೆಲ್ಲಾರ್ದು ಡಾಕ್ಯುಮೆಂಟ್ ಇಸ್ಕೊಂಡು ವಾಪಸ್ ಕಳಿಸ್ತಾ ಇದ್ದೀರಾ? ಈಗ ಇಲ್ಲಿ ಸರ್ಕಾರದ ಇದ್ರ ವತಿಯಿಂದ ರಿಜಿಸ್ಟ್ರೇಷನ್ ನೋಂದಣಿ ಪ್ರಕ್ರಿಯೆ ಮುಗ್ದೋಗಿದೆ. ಎಷ್ಟು ಗಂಟೆ ಮುಗ್ದೋಗೈತೆ? ಈಗ ಮುಗ್ದಿದೆ. 15 ನಿಮಿಷ ಆಯ್ತು.
ಮಧ್ಯಾಹ್ನಕ್ಕೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೇಕು ರೈತರು. ಟೈಮಿಂಗ್ಸ್ ಅನೌನ್ಸ್ ಮಾಡಿದ್ರ ನೀವು? ಟೈಮಿಂಗ್ಸ್ ಅನೌನ್ಸ್ ಮಾಡಿದ್ರಾ? ಟೈಮಿಂಗ್ಸ್ ಅನೌನ್ಸ್ ಮಾಡ್ತಿದ್ರಾ? ನಮ್ಮಿಂದಲ್ಲ. ಮತ್ತೆ ಎಳಿರಿ ಡೋರು, ಎಳಿರಿ ಡೋರು, ಎಳಿರಿ ಡೋರು, ಎಳಿರಿ, ಎಳಿರಿ ಡೋರು. ಬರ್ರಿ ಆಚ ಕಡೆಗೆ, ಬರ್ರಿ ಆಚೆಗೆ. ಏನ್ ಆಟ ಆಡ್ತಾರ ಇವರು? ಆಟ ಆಡ್ತೀರೇನ್ ರೈತರ ಜೊತೆ ನೀವು? ಅಲ್ಲ, ರೈತರ ಜೊತೆ ಆಟ ಆಡ್ತೀರಾ? ರೈತರ ಜೊತೆ ಆಟ ಆಡ್ತಾರೆ ಇವರು. ಸ್ನೇಹಿತರೆ, ರಾಗಿ ಖರೀದಿ ಕೇಂದ್ರದ ಮುಂದೆ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಷ್ಟೋ ತನಕ ನೋಡಿದ್ರಿ ಎಲ್ಲ ರೈತರುಗಳು ತಮ್ಮ ಒಂದು ಅಹವಾಲು ಅಂದ್ರೆ ಏನು ಬೇಡಿಕೆ ಏನಿತ್ತು ಅದನ್ನೆಲ್ಲರೂ ಕೂಡ ಇದು ಮಾಡಿದ್ರು. ಈಗ ತಹಸೀಲ್ದಾರ್ಗೆ ನಾವು ಫೋನ್ ಮಾಡಿ ಮಾಹಿತಿ ನೀಡಿದ್ವಿ, ಈ ಥರ ಸಮಸ್ಯೆ ಇದೆ ಅಂತ. ತಹಸೀಲ್ದಾರ್ ತಕ್ಷಣ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ ರಾಗಿ ಖರೀದಿ ಕೇಂದ್ರದ ಮುಂದೆ ಇರುವಂಥ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕನಿಷ್ಠ 1 ತಿಂಗಳಾದರೂ ಕೂಡ ನೋಂದಣಿಯನ್ನು ಮುಂದುವರಿಸಬೇಕು. ಅದೇ ರೀತಿ ದಳ್ಳಾಳಿಗಳು ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಿ ಅವ್ರನ್ನೆಲ್ಲನೂ ಜೈಲಿಗೆ ಹಾಕಬೇಕು ಅನ್ನೋದು ನಮ್ಮ ಮನವಿಯಾಗಿದೆ. ಯಾಕೆ ಅಂತ ಅಂದರೆ ಇಲ್ಲೊಂದು ದೊಡ್ಡ ಹಗರಣವನ್ನು ಹೊರಗಡೆ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿಂದ ಲಾರಿಗಟ್ಟಲೆ ರಾಗಿ ಬಂದು ಇಲ್ಲೇ ಸೇಲ್ ಆಗುತ್ತೆ, ಅಂದರೆ ಇದ್ರೊಳಗಡೆ ಹೋಗುತ್ತೆ. ನಕಲಿ ಒಬ್ಬ ರಾಗಿ ಬೆಳೆದೇ ಇರೋವಂಥ ರೈತರುಗಳನ್ನ ಡಾಕ್ಯುಮೆಂಟ್ನ ತೊಗೊಂಬಂದು ಅದನ್ನು ಮಾರಾಟ ಮಾಡಿ ದುಡ್ಡು ಮಾಡ್ತಾರೆ ಅಂತ ಹೇಳಿ ರಾಗಿನ ವರ್ಷ ಪೂರ್ತಿ ಬೆಳೆದಂಥ ರೈತನ ಬದುಕು ಈಗ ಬೀದಿಗೆ ಬಂದಿದೆ. ಆತ ಕೇವಲ ತನ್ನ 1 ಎಕರೆ 2 ಎಕರೆ ರಾಗಿ ಮಾರಾಟ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದು ನೋವಿದೆ. ಹಾಗಾಗಿ ಬಂದಂಥ ತಹಸೀಲ್ದಾರ್ ಏನು ಹೇಳ್ತಾರೆ ಕೇಳೋಣ. ಹೇಳಿ, ನಿಮ್ಮ ಸಮಸ್ಯೆ ಏನೈತೆ ಹೇಳ್ಕೊಳ್ಳಿ ಮೇಡಮ್ ಹತ್ರ. ನೋಡಿ ಮೇಡಮ್, ನಮ್ದು ರಾಗಿ ಟಾರ್ಗೆಟ್ ಮುಗಿದೋಯ್ತು ಅಂತ ಬಾಗ್ಲಾಕವ್ರೆ. ರೈತರು ಎಲ್ಲ 5 ಕ್ವಿಂಟಲ್ 15 ಕ್ವಿಂಟಲ್ ಬೆಳೆದಿರೋ ರೈತರು ಬಂದಿರೋದು ಎಲ್ಲ ರೈತರೇ ಬಂದಿರೋದು. ವ್ಯಾಪಾರಿಕರು ಯಾರು ಇಲ್ಲ ಇಲ್ಲಿ ಮೊದಲನೇ ಆದ್ಯತೆ ವ್ಯಾಪಾರಿಕರಿಗೆ. 500 ಕ್ವಿಂಟಲ್ 1000 ಕ್ವಿಂಟಲ್ ಹಾಕೋರು ಮಾತ್ರ ಅವಕಾಶ ಇಲ್ಲಿ. ರೈತರಿಗೆ ಅಮಾಯಕ ರೈತರಿಗೆ ನ್ಯಾಯ ಇಲ್ಲ ಇಲ್ಲಿ. 20 ಕ್ವಿಂಟಲ್ 30 ಕ್ವಿಂಟಲ್ ಬೆಳೆದು ಇಲ್ಲ 12 ಗಂಟೆಗೆ ಕ್ಲಿಯರ್ ಮಾಡ್ಬಿಟ್ಟು 1,000 ಜನ ಪಾಪ ಬಡವರು ಅವ್ರೆ, ಸಾಹುಕಾರರುಗಳು ಹೋದ್ರು, ಬಡವರು ಇಲ್ಲ ಅವ್ರೆ. ಇದಕ್ಕೆ ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಒಂದ್ ನಿಮಿಷ, ನಾನು ಊಟಕ್ಕೆ ಹೋಗ್ತಾ ಇದ್ದೆ, ವಸಂತ್ ಕಾಲ್ ಮಾಡಿದ್ರು, ಎಲ್ಲ ರೈತರು ಇಲ್ಲಿ ಇದ್ ಮಾಡ್ಕೋತಾ ಇದಾರೆ ಬನ್ನಿ ಅಂತ ಬಂದೆ. ನೀವ್ ಒಬ್ರೊಬ್ರು ಒಂದೊಂದು ಕಿರ್ಚಿದ್ರೆ ನನ್ಗೆ ಏನು ಅರ್ಥ ಆಗಲ್ಲ. ನೀವ್ ಹೇಳಿರೋ ಪ್ರಕಾರ ಇವತ್ತಿಗೇನೋ ಲಾಸ್ಟ್ ಆಲ್ಮೋಸ್ಟ್ ಅವ್ರು ಕೊಟ್ಟಿರೋ ಟಾರ್ಗೆಟ್ ಫುಲ್ ಆಗಿದೆ, ಹಾಗಿರೋದ್ರಿಂದ ತುಂಬಾ ಜನ ತಗೊಳ್ತಾ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಹೌದಲ್ವಾ? ಆಯ್ತು, ಇವಾಗ ನಾವು ಗಮನಕ್ಕೆ ತಂದಿದ್ದೀರಾ. ನಾನೀಗ ಫುಡ್ ಬಂದ್ರ ಹರ್ಷ ಫುಡ್ ಶಿರಸ್ತದಾರನ ಕರ್ಸಿದ್ದೀನಿ. ಇವಾಗ ನಾವು ವೆರಿಫೈ ಮಾಡ್ತೀವಿ ಒಳಗಡೆ ಏನು ಮಾಡ್ತಿದ್ದಾರೆ ಅಂತ, ಆಯಿತಾ? ಅವರು ನಮಗೆ ಸ್ಟಾರ್ಟಿಂಗಲ್ಲಿ ನಾವು ಇದು ಬಂದಾಗಿಂದನೂ ಆಲ್ಮೋಸ್ಟ್ ಯಾವಾಗಿಂದ ವೋಟಿಂಗ್ಲಿಂದ ನಾವು ಹೇಳ್ತಾ ಇದ್ವಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, ಪತ್ರಿಕಾ ಪ್ರಕಟಣೆಗಳನ್ನ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಯಾವತ್ತಿಂದ ಇದೆ ಅಂತ ಹೇಳಿ ಎಲ್ಲ ಕೊಟ್ಟಿದ್ದೀವಿ. ಒಬ್ರೊಬ್ರಿಗೆ 20 ಕ್ವಿಂಟಲ್ವರೆಗೂ ಅವಕಾಶ ಇದೆ ಅಂತಾನು ಈ ಸತಿ ಹೇಳಿದೀವಾ? ಹೇಳಿದೀವಿ ಅಂದಮೇಲೆ ನೀವು ಕೊನೆ ದಿನ ಇವತ್ತು 50 ಕ್ವಿಂಟಲ್ ಕೊಡಕ್ಕೆ ಸಿಸ್ಟಮ್ ಅಲ್ಲಿ ತಗೊಳ್ಳೋದೇ ಇಲ್ಲಪ್ಪ. ಒಂದು ಪಾಣಿಗೆ ಒಂದು ಓನರಿಗೆ 20 ಕ್ವಿಂಟಲ್ ಅಂತ ಸಿಸ್ಟಮ್ ಅಲ್ಲಿ ಲಿಮಿಟ್ ಇದೆ. 50 ಕ್ವಿಂಟಲ್ ಕೊಟ್ಟವ್ರೆ ಮೇಡಮ್, ನಮ್ಮೂರವರು 3 ಜನ ಅವರೇ. 50 ಕ್ವಿಂಟಲ್ ಕೊಟ್ಟರು ನಮ್ಮೂರು ತಂದೆಯವರು 3 ಜನ ಅವರೇ. ಅದನ್ನ ವೆರಿಫೈ ಮಾಡಿ 50 ಕ್ವಿಂಟಲ್ ಕೊಟ್ಟಿರೋ ಅವರೇ. ಯಾಕೆ ಇವತ್ತು ಲಾಸ್ಟ್ ಮಾಡಿದ್ದಾರೆ? ಆದ್ರೆ ಈಗ ಕ್ಲೋಸ್ ಮಾಡೋದು
ಇರಪ್ಪ ಒಂದ್ ಅದು ಸ್ಟೇಟ್ಗೆ ಇಷ್ಟು ಕ್ವಾಂಟಿಟಿ ನಿಗದಿಪಡಿಸಿದೆ ಮೇಡಮ್, ಇಷ್ಟು ಲಕ್ಷ ಮೆಟ್ರಿಕ್ ಟನ್ ಅಂತ. ಅದು ಸ್ಟೇಟ್ ಕ್ವಾಂಟಿಟಿ ಎಂಟೈರ್ ರೀಚ್ ಆಯ್ತು ಅಂದ್ರೆ ಆಟೋಮೆಟಿಕ್ ಅದು ಕ್ಲೋಸ್ ಆಗುತ್ತೆ. ನಾನು ಈಗ ಬೆಳಗ್ಗೆ ಬಂದಲ್ಲಿ ತುಂಬಾ ಜನ ಇದ್ರು, ಬಟ್ ಆಗಿನೂ ರೀಚ್ ಆಗಿರ್ಲಿಲ್ಲ. ಖರೀದಿ ಅಧಿಕಾರಿಗೆ ಕ್ಯೂ ಎಲ್ಲಿ ಅವರು ಖರೀದಿ ಅಧಿಕಾರಿಯಲ್ಲಿ ಈಗ ಏಕಾಏಕಿ ಏನು ಮಾಹಿತಿ ಕೊಡೋದಿಲ್ಲ, ಸುಮ್ಮನೆ ಒಂದು ಇದು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರೆ ಇಲ್ಲಿರೋ ರೈತರಿಗೆಲ್ಲ ಏನಂತ ಮಾಹಿತಿ ಕೊಡ್ಬೇಕು? ತಪ್ಪಲ್ವಾ? ಅವರು ಬೆಳಗ್ಗೆಯಿಂದ ಕಾಯ್ತಾರೆ. ಈಗ ಅಷ್ಟಾಜಿ 15ನೇ ತಾರೀಕು ಅಂತ ನೀವು ಬೋರ್ಡ್ ಹಾಕಿದ್ದೀರಾ, ನೀವು ಬೋರ್ಡ್ ಅಲ್ಲಿ ಕರೆಕ್ಟ್ ಆಗಿ ಬರೀಬೇಕಾಗಿತ್ತು 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಮೇಲೆ ತಗೊಳಲ್ಲ ಅಂತ ಹೇಳಿ. ಅಲ್ಲ ಹಂಗಲ್ಲ, ಅದೇನಾಗುತ್ತೆ ಅಂತಂದ್ರೆ 60 ಲಕ್ಷ ಕ್ವಿಂಟಾಲ್ ಅಷ್ಟು, ಒಂದ್ ನಿಮಿಷ, 60 ಲಕ್ಷ ಕ್ವಿಂಟಾಲ್ ಅಂತ ಲಿಮಿಟ್ ಕೊಟ್ಟಿರ್ತಾರೆ. ಎಲ್ಲಿ ತನಕ ತಗೊಳುತ್ತೋ ಅಲ್ಲಿ ತನಕ ಪುಷ್ ಮಾಡೋಣ ಅಂತ ತಗೊಂಡಿರ್ಬೋದು. ಯಾಕೆಂದ್ರೆ ಈಗ ಇಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳಕ್ಕಾಗಲ್ಲ, ರಾಜ್ಯಾದ್ಯಂತ ತಗೊಂತಾನೆ ಇರ್ತಾರಲ್ವಾ, ಇಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳಕ್ಕಾಗಲ್ಲ. 60 ಲಕ್ಷ ಮುಗಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದೇ ಕ್ಲೋಸ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಓಪನ್ ಮಾಡಕ್ಕೆ ಹೇಳಿ, ಶಟರ್ ಓಪನ್ ಮಾಡಕ್ಕೆ ಹೇಳಿ. ಮಾಡ್ರಪ್ಪ, ಒಂಚೂರು ಸೈಡ್ ಬಿಡಿ ಎಲ್ಲ ನೋಡೋಣ ಒಳಗಡೆ ಹೋಗಿ ಏನ್ ಮಾಡ್ತಿದ್ದಾರೆ. ಕೆಲವೊಬ್ರು ಆಧಾರ್ ಕಾರ್ಡ್ ತಗೊಂಡಿದ್ದಾರೆ, ಯಾಕೆ ಕಮ್ಯುನಿಕೇಟ್ ಕರೆಕ್ಟ್ ಆಗಿ ಮಾಡಿಲ್ಲ ನೀವು? ಆಧಾರ್ ಕಾರ್ಡ್ಗಳು ಯಾಕೆ ತಗೊಂಡ್ರಿ? ಆಧಾರ್ ಕಾರ್ಡ್ ತೊಗೊಂಡಿದ್ದೇನೆ ಮ್ಯಾಮ್, ಇಲ್ಲಿ ಜಗಳ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲೇ ಇರಿ, ಅಲ್ಲೇ ಅಯ್ಯರ್ ಇದಕ್ಕೆ ಹೇಳಿದಾಗ ಮೇಡಮ್ ಅವ್ರು ಏನು ಹೇಳಿದಂದ್ರೆ, ಈಗ ಇರೋ ರೈತರಿಗೆ ಏನು ಮಾಡ್ತಾರೆ ಸದ್ಯಕ್ಕೆ ಇಮಿಡಿಯೇಟ್ ಅಂತೂ ಆಗಲ್ಲ. ಸೊ ಈಗ ಇನ್ನು ಮುಂದಕ್ಕೆ ಆಗಬೇಕು, ಡಿಸಿಷನ್ ಆಗಬೇಕು ಅಂತ ಹೇಳಿದ್ರೆ ಈಗ ರೈತರನ್ನ ಕರೆಯೋದು ಹೇಗೆ? ಅದಕ್ಕೆ ಅವ್ರ ಆಧಾರ್ ನಂಬರಲ್ಲಿ ಫೋನ್ ನಂಬರ್ ಇರುತ್ತೆ. ಈಗ ಬಂದಿರೋರು ಆಧಾರ್ ನಂಬರ್ ತೊಗೊಂಡು ಈ ಆಧಾರ್ ನಂಬರ್ ಫೋನ್ ಪ್ರಕಾರ ಅವ್ರನ್ನ ಕರ್ತಿರ್ತಾರೆ. ಅಕಸ್ಮಾತ್ ಅಲ್ಲಿಂದ ತಗೊಳ್ಳಿ, ಇನ್ನು ಮುಂದಕ್ಕೆ ತಗೊಳ್ಳಿ ಅಂತ ಏನಾದ್ರು ಆಯ್ತು ಅಂದರೆ ನಾವು ಅವ್ರಿಗೆ ಇನ್ನು ಕಮ್ಯುನಿಕೇಟ್ ಹೇಗೆ ಮಾಡೋದು? ಆ ಕಮ್ಯುನಿಕೇಷನ್ಗೋಸ್ಕರ ಅದನ್ನು ತಗೊಳ್ಳಿ. ಇವ್ರದ್ದೆಲ್ಲ ತೊಗೊಂಡು ಇಟ್ಕೊಂಡು ಕಮ್ಯುನಿಕೇಟ್ ಮಾಡಿ ನಾನು ನಿಮ್ಗೆ ಕರಿತೀನಿ, ಬಂದು ರಿಜಿಸ್ಟರ್ ಮಾಡ್ತೀನಿ ಹೇಳಿ. ಇದನ್ನು ಹೇಳಿ, ಇದನ್ನು ಹೇಳಿ. ಅಲ್ಲ 50 ಕ್ವಿಂಟಾಲು ಒಬ್ಬೊಬ್ಬರು ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಅಂತ ನಿಮ್ದು ಆರೋಪ. ಅದೇನು ಗೊತ್ತಾ ಸರ್, ಈಗ ಇರೋದು 1 ಎಕರೆಗೆ 10 ಕ್ವಿಂಟಲ್ ಮಾಡಿ, ಪ್ರತಿಯೊಬ್ಬ ರೈತನಿಗೆ 5 ಎಕರೆ ಇತ್ತು ಅಂತ ಹೇಳಿದ್ರೆ 5 ಎಕರೆಗೆ ಎಷ್ಟು ಮೇಲ್ಪಟ್ಟ ಜಮೀನು ಇರ್ತದೆ, 50 ಕ್ವಿಂಟಲ್ವರೆಗೂ ಲಿಮಿಟ್ ಈ ಸಲ ಮಾಡಿದ್ದಾರೆ. ಅಬ್ಜೆಕ್ಷನ್ ರೈಸ್ ಮಾಡಿ ಇವ್ರು ಏನು ಮಾಡಿದ್ದಾರೆ, ರಾಗಿ ಅಂತ ಮಾಡ್ಕೊಂಡು ಬಂದಿದ್ದಾರೆ, ಅಂಥವ್ರಿಗೆ ಇವ್ರು ಅಪ್ರೂವಲ್ ಕೊಟ್ಟಿದ್ದಾರೆ. ನಾವೆಲ್ಲ ಎಲ್ಲಿ ಹೋಗ್ಬೇಕು ಮೇಡಮ್? ಮೇಡಮ್ ಇವತ್ತು ಕೇಳಿ ಮೇಡಮ್, 50 ಕ್ವಿಂಟಲ್ ರಾಗಿ ಬೆಳೆದಕ್ಕೆ 5 ಎಕರೆ ಬೇಕು ಮೇಡಮ್. 5 ಎಕರೆ ಖರ್ಚು ಬರುತ್ತೆ. ಇದು ಇವತ್ತು ಬರುತ್ತೆ ಅಂದ್ರೆ 50,000ನೇ ಬರುತ್ತೆ. ಯಾರು ಮೇಡಮ್ ಇವತ್ತು ಮನೇಲಿ ಮಡಿಕೊಂಡಿದ್ದಾರೆ 50 ಕ್ವಿಂಟಲ್ ರಾಗಿ? ಎಂಕ್ವೈರಿ ತಗೊಳ್ಳಿ ಮೇಡಮ್. ಒಬ್ರು ಮಾತಾಡಲಿ ಸುಂದರ. ಹನುಮಪುರ ಸರ್ವೆ ನಂಬರ್ 64 ನಮ್ಮ ನಾಟಿಸಿ ತಂದಿಲ್ಲ. 60 ಸರ್ವೆ ನಂಬರ್ 64 ಇಲ್ಲೇ ತಗೊಳ್ಳಿ ಮೇಡಮ್. ನಿಮ್ ತಹಶೀಲ್ದಾರ್ ಗೊತ್ತಿದೆ, ಫೋನಲ್ಲಿ ತಗೋಬಹುದು. ಬನ್ನಿ ಬರೋಣ. ಈಗ 60,000 ಕ್ವಿಂಟಾಲ್ಗೆ ಲಿಮಿಟ್ ಹಾಕಿತ್ತು ಗೌರ್ಮೆಂಟ್. 60 ಲ್ಯಾಕ್ ಕ್ವಿಂಟಾಲ್ಗೆ ಲಿಮಿಟ್ ಹಾಕಿತ್ತು. 60 ಲ್ಯಾಕ್ಸ್ ಆಲ್ ಓವರ್ ಕರ್ನಾಟಕ. ಅದರಂತೆ ಯಾವಾಗ ಆಲ್ಮೋಸ್ಟ್ 1 ಮಂತ್ ಇಂದ ನಡ್ಕೊಂಡು ಬಂದಿದೆ. 1 ಮಂತ್ ಇವತ್ತು ಲಾಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಿಕಾಸ್ ಆಲ್ಮೋಸ್ಟ್ ಒಂದು ಲಿಮಿಟ್ ರೀಚ್ ಆಗಿತ್ತು. ಇವ್ರೇನ್ ಮಾಡಿದ್ದಾರೆ, ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ತಗೊಳ್ಳೋಣ ಅಂತ ಹೇಳಿ ಬೆಳಗ್ಗೆಯಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ. ಇಷ್ಟು ಜನ RTCಗಳು ಮತ್ತೆ ಅಟ್ಲೀಸ್ಟ್ ಆಧಾರ್ ಫೋನ್ ನಂಬರ್ ಸಮೇತ ಡೀಟೇಲ್ಸ್ ತಗೊಂಡಿದ್ದಾರೆ. ಅಮೃತವ್ರು ಮರ್ಕೊಂಡಳ್ಳಿ ಬೇಲ್ಗೆ ಇವರೇ ಮೇಡಮ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿರೋದು ನಮಗೆ ಇಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ರಾಗಿ ಬಂದೇ ಇಲ್ಲ. ರಾಗಿ ಇನ್ನೂ ಕಾಚಕ್ಕೆ ಇವ್ರು ಇವಾಗಲೇ ಇಂಡಿಯನ್ ಕ್ಲೋಸ್ ಮಾಡ್ತಾರೆ ಅಂದ್ರೆ ನಾವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಸರ್? ಮಿಸ್ಗೈಡ್ ಮಾಡ್ತಾರೆ ಮೇಡಮ್, ಇರೋದು ಮಾಡ್ತಾ ಇದ್ದೀವಿ. ಮಾಡ್ತಿರೋರಿಗೆ ಮುಂದೆ ಸರ್ಕಾರ ಅವಕಾಶ ಕೊಡುತ್ತೆ. ಬಿತ್ತನೆ ಆಗಿ ಈಗ 2 ಸೀಸನ್ ಬರುತ್ತೆ ನಮ್ಗೆ, ಮುಂಗಾರು ಹಿಂಗಾರು ಅಂತ ಹೇಳಿ 2 ಸೀಸನ್ ಬರುತ್ತೆ. ಈಗ ಹೋದ್ ಸೀಸನ್ ಅಲ್ಲೂ ಕೊಟ್ಟಿತ್ತು. ಹೋದ್ ಸೀಸನ್ ಅಲ್ಲ ಸರ್, ಈ ಬ್ರೋಕರ್ ಮಾಡೋ ಏನ್ ಮಾಡಿದಾರ, ಮುಂಚೆ ರೈತರುಗಳಿಂದ ಪರ್ಚೇಸ್ ಮಾಡಿ ಒಂದೊಂದು ಮನೆಗಳು ಹೋಗಿ
ಯಾರೋ ಒಬ್ರು ಬಂದಿದ್ದಾರೆ, ಒಂದ್ ನಿಮಿಷ ತಾಳಪ್ಪ ಅಣ್ಣ, ಒಂದು ನಿಮಿಷ ಯಾರೋ ಅಣ್ಣ. ಬಂದಿದ್ದಾರೆ ಸರ್. ಇವರು ಒಂದು RTC ತಗೊಂಡ್ಬಂದು ಒಂದು ಖಾತೆದಾರನಿಗೆ 1 ಎಕರೆ ಇದ್ರೆ 1 ಎಕರೆಗೆ 20 ಕ್ವಿಂಟಾಲ್ ಅಂತ, 1 ಎಕರೆಗೆ 10 ಕ್ವಿಂಟಾಲ್. ಹೋದ್ ಸತಿ ಒಂದು ರೈತನಿಗೆ 20 ಕ್ವಿಂಟಾಲ್ ಅಂತ ಲಿಮಿಟ್ ಸೆಟ್ ಆಗಿತ್ತು. ಈ ಸತಿ ಏನ್ ಮಾಡಿದ್ದಾರೆ, ಈ ಸತಿ 50 ಕ್ವಿಂಟಾಲ್ಗೆ ಲಿಮಿಟ್ ಮಾಡಿದ್ದಾರೆ. 5 ಎಕರೆವರೆಗೂ ಅಥವಾ ಅವ್ನು ಎಷ್ಟೇ ಇರ್ಲಿ 50 ಕ್ವಿಂಟಾಲ್ ಲಿಮಿಟ್ ಅಂತ ಹೇಳಿ ಸೆಟ್ ಮಾಡಿದ್ದಾರೆ. ಈಗ ಇವ್ರು ಯಾರೋ ಯಜಮಾನರು ಬಂದ್ರು, ಇವ್ರು ಬಂದಾಗ ಇವರು ರೈತರ, ಇವರು ದಳ್ಳಾಳಿಗಳ, ಇವ್ರು ಇನ್ನೊಂದ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ನೀವು ಐಡೆಂಟಿಫೈ ಮಾಡಕ್ಕೆ ಆಗಲ್ಲ ಅದು. ಕೆಲವರು ಪರ್ಟಿಕ್ಯುಲರ್ ಇದ್ದಾರೆ ಮೇಡಮ್. ಬೆಳಗ್ಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಮಾಹಿತಿ ಇದೆ.